ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮೆಂತ್ಯ ಪಲಾವ್ ಹೇಗೆ ಮಾಡೋದ ಅಂತ ನೋಡೋಣ ಬನ್ನಿ. ಫಸ್ಟ್ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಲವಂಗ, ಚಕ್ಕೆ ಹಾಕ್ಕೊಂಡು ಸ್ವಲ್ಪ ಉಟ್ಕೊಬೇಕು. ಅದ್ರ ಜೊತೆಗೆ ಅನಾನಸ್ ಹೂವು ಅದನ್ನು ಕೂಡ ಹಾಕ್ಕೊಳ್ಬೇಕು. ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ, ಅದ್ರ ಜೊತೆಗೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಕೂಡ ಸೇರಿಸಿ ಹುರ್ಕೊಬೇಕು. ಇದು ಸ್ವಲ್ಪ ಗೋಲ್ಡನ್ ಕಲರ್ ಆದಮೇಲೆ ಹಸಿಮೆಣಸಿಕಾಯಿ ಕೂಡ ಹಾಕೊಬೇಕು. ಇದು ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ. ಇವಾಗ ಹಸಿಮೆಣಸಿಕಾಯಿ ಕೂಡ ಆ್ಯಡ್ ಮಾಡೋಣ. ನಾನು ಖಾರ ಇರಲಿ ಅಂತ ಜಾಸ್ತಿ ಹಸಿಮೆಣಸಿಕಾಯಿ ತೊಗೊಂಡಿದ್ದೀವಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕಾದ್ರೆ ತೊಗೊಳ್ಳಿ. ಹಸಿಮೆಣಸಿಕಾಯಿ ಜೊತೆ ಶುಂಠಿ ಕೂಡ ಆ್ಯಡ್ ಮಾಡಿದ್ದೀವಿ. ಅದನ್ನೆಲ್ಲ ಹುರ್ಕೊಬೇಕು. ಆಮೇಲೆ ಒಂದು ಹಿಡಿಯಷ್ಟು ಮೆಂತ್ಯ ಸೊಪ್ಪು, ಅದನ್ನು ಚೆನ್ನಾಗಿ ಕಹಿ ಹೋಗೋ ಥರ ಹುರ್ಕೊಬೇಕು. ಅದೆಲ್ಲ ಬಾಡಾದ್ಮೇಲೆ ಅದಕ್ಕೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಂಡು ಹುರ್ಕೊಬೇಕು. ಇದಾದಮೇಲೆ ಇದನ್ನು ಒಂದು ಜಾರ್ಗೆ ಶಿಫ್ಟ್ ಮಾಡೋಣ. ಜಾರ್ಗೆ ಹಾಕ್ಕೊಂಡು ಅದ್ರ ಜೊತೆ ಸ್ವಲ್ಪ ಕಾಯಿ ಹಾಕ್ಕೊಂಡು ರುಬ್ಬಿಟ್ಟು ಸೈಡ್ಗೆ ಇಟ್ಕೊಳ್ಳೋಣ. ಆಮೇಲೆ ಇಲ್ಲಿ ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಪಲಾವ್ ಎಲೆ ಹಾಕ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದ ಆನಿಯನ್ ಕೂಡ ಸೇರಿಸೋಣ. ಆನಿಯನ್ ಸ್ವಲ್ಪ ಲೈಟ್ ಪಿಂಕಿಶ್ ಆದಮೇಲೆ ಕ್ಯಾರೆಟ್ ಮತ್ತು ಬೀನ್ಸ್ನ ಕೂಡ ಸೇರಿಸೋಣ. ಇದ್ರ ಜೊತೆಗೆ ನಾವು ಬಟಾಣಿ ಕೂಡ ಸೇರಿಸೋಣ. ಇದು ಸ್ವಲ್ಪ ಬೆಂದ ಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಸೇರಿಸೋಣ. ಇಲ್ಲಿ ನಾನು ಟೊಮೆಟೊ ಕೂಡ ಆ್ಯಡ್ ಮಾಡಿಕೊಡ್ತಾ ಇದ್ದೀನಿ. ಒಬ್ಬೊಬ್ಬರು ನಿಮಗೆ ಬೇಕಾದರೆ ಟೊಮೆಟೊನ ರುಬ್ಬಕ್ಕೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಈ ಥರ ಹಾಕ್ಕೊಂಡು ಹಾಕ್ಕೊಳ್ಳಿ. ಎಲ್ಲ ಬೆಂದಾದಮೇಲೆ ರುಬ್ಬಿಟ್ಕೊಂಡಿದ್ದ ಮಸಾಲೆನ ಆ್ಯಡ್ ಮಾಡೋಣ. ಇಲ್ಲಿ ನಾನು ತರಕಾರಿ ಬೇಯೋಕ್ಕೆ ಸ್ವಲ್ಪ ಉಪ್ಪು ಸೇರಿಸಿದ್ದೀನಿ. ಇವಾಗ ಮಸಾಲೆ ಕೂಡ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಬೇಯಬೇಕು ಮಸಾಲೆ. ಇಲ್ಲಿ ನಾನು 2 ಗ್ಲಾಸ್ ಅಕ್ಕಿ ತಗೊಂಡಿರೋದ್ರಿಂದ 4 ಗ್ಲಾಸ್ ನೀರನ್ನು ಹಾಕಿದ್ದೀನಿ. ಅಕ್ಕಿಗೆಲ್ಲ ಸೇರಿಸಿ ಕುದಿ ಬಂದಮೇಲೆ ಉಪ್ಪು ಚೆಕ್ ಮಾಡಿ ಸರಿ ಇದೆಯಾ ಅಂದ್ಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡೋಣ. ಇಲ್ಲಿ ಕುಕ್ಕರ್ನ ಕ್ಲೋಸ್ ಮಾಡ್ತಾ ಇದ್ದೀವಿ. ನಾವು 1 ವಿಷಲ್ ಅಥವಾ 2 ವಿಷಲ್ ಬರಬೇಕು. ಜಾಸ್ತಿ ಬಂದುಬಿಟ್ರೆ ಚೆನ್ನಾಗಿರಲ್ಲ. ಚೆನ್ನಾಗಿ ಆಗಿದೆ, ಪಲಾವ್ ರೆಡಿ ಆಗಿದೆ ನೋಡಿ. ನೀವು ಕೂಡ